ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಜೈನ ಮುನಿಯೊಬ್ಬರು ಆಶೀರ್ವಾದ ಮಾಡ್ತಾರೆ. ನವಗ್ರಹ ಅನುಷ್ಠಾನ ಆಗಿದೆ. ಮುಖ್ಯಮಂತ್ರಿ ಭಾಗೀಭವ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಗುಣಧರ ನಂದಿ ಶ್ರೀಗಳು ಹೇಳ್ತಾರೆ. ಇವರಿಗೆ ಎಷ್ಟೇ ಕಾಟ ಇರಲಿ, ಎಷ್ಟೇ ಸಂಕಟ ಇರಲಿ, ಈ ಕಾಲ ಭೂಮಿಯಲ್ಲಿ ಒಂದು ನುಡಿವನ್ನ ಇಡ್ತೇನೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ತೀರ್ತಾರೆ. ನಮ್ಮ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಬೇಕು, ನಮಗೆ ಅದು ಕನಸಿದೆ ಅಂತ ಗುಣಧರ ನಂದಿ ಶ್ರೀಗಳು ತುಂಬಿದ ಸಮಾವೇಶದಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ನವಗ್ರಹ ಅನುಷ್ಠಾನ ಆಗಿದೆ. 18 ಆಚಾರಗಳು ಕುಯ್ದಾರ. ಎಲ್ಲ ಆಚಾರಗಳ ಕೈ ಮ್ಯಾಗ ಮಾಡಿ ಮುಖ್ಯಮಂತ್ರಿ ಭಾಗೀಭವ ನೋಡ್ರಿ, ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ ಇರಲಿ, ಎಷ್ಟು ಸಂಕಟ ಇರಲಿ, ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಯಾಕಂದ್ರೆ ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರೋ ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿಕೆ ಶಿವಕುಮಾರ್ ಅವರಾಗಬೇಕು. ಹೀಗೆ ಜೈನ ಮುನಿಗಳು ಭವಿಷ್ಯ ನುಡಿತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳನ್ನು ಆಡ್ತಾರೆ. ಗುರುಗಳು ನನಗೆ ಅವಕಾಶ ಸಿಗ್ಲಿ ಅಂತ ಆಶೀರ್ವದಿಸ್ತಾರೆ. ಈ ಹಿಂದೆ ವಿನಯ್ ಗುರೂಜಿ ಕೂಡ ಹೀಗೆ ಹೇಳಿದ್ರು. ನೀವು ಹೇಳಿದಾಗ್ಲೆಲ್ಲ ಅನೇಕರು ಏಟ್ ಹೊಡಿತಾ ಇರ್ತಾರೆ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅನೇಕರು ಹೀಗೆ ಏಟ್ ಹೊಡಿತಾ ಇರ್ತಾರೆ ನನಗೆ ನೀವು ಹೇಳಿದಾಗೆಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಪ್ರಸ್ತಾಪ ಮಾಡ್ತಾರೆ. ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಮುನಿಗಳು